ನಮ್ಮ ಸುಖ ದುಃಖಗಳಿಗೆ ಕಾರಣ ಯಾವುದ್ರಪ್ಪ ಅಂತ ಪ್ರಶ್ನೆ ಮಾಡಿದ್ರೆ ರಾಗ ಮತ್ತು ದ್ವೇಷ. ರಾಗ ಅಂದ್ರೆ ಪ್ರೀತಿ. ಯಾರ ಮ್ಯಾಗ ಪ್ರೀತಿ ಮಾಡ್ತೇವ್ರಿ ನಾವು? ಅದ್ರ ನಮ್ಮ ಅನುಕೂಲ ಪದಾರ್ಥಗಳ ಮೇಲೆ ನಮಗೆ ಅತ್ಯಂತ ಪ್ರೀತಿ. ನೋಡಿ, ಚಾ ಎಷ್ಟು ಮಂದಿಗೆ ಬೇಡ? ಹೆಂಗ್ರಿ? ಆದ್ರೆ ಚಹಾ ಕುಡಿದ್ರೆ ಹೊಟ್ಟೆ ತುಂಬತೇನ್ರಿ? ಎಷ್ಟು ಲೀಟರ್ ಕುಡಿದ್ರೆ ಹೊಟ್ಟೆ ತುಂಬತತಿ? ಅದ ಅನುಕೂಲ ಪದಾರ್ಥದ ಮೇಲೆ ಏನು ಮಾಡ್ತೇವೆ ಮರದ್ರೆ? ಪ್ರೇಮವನ್ನು ತೋರಿಸ್ತೇವೆ. ಪ್ರತಿಕೂಲ ಪದಾರ್ಥದ ಮೇಲೆ ದ್ವೇಷವನ್ನು ತೋರಿಸ್ತೇವೆ. ಈ ಪ್ರೇಮ ದ್ವೇಷ, ಪ್ರೀತಿ ದ್ವೇಷ ಇದನ್ನ ಯಾರು ಮುದ್ದಾಂ ಮಾಡೋದಿಲ್ರಿ. ಹಾವನ್ನ ನೋಡಿದ ಕೂಡಲೇ ದ್ವೇಷ ಯಾರು ಪ್ರಯತ್ನ ಪೂರ್ವಕವಾಗಿ ಮಾಡ್ತಾರೇನ್ರಿ? ಹಾವು ಬಂದತ್ತಿಪ್ಪ, ಇದನ್ನು ಮುದ್ದಾಡೋಣ ಅಂತೇಳಿ ಯಾರು ಹಿಡಿತಾರೇನ್ರಿ? ನೋಡಿದ್ರೆ ಸಾಕು ದ್ವೇಷ ಭಾವನಾ ಉತ್ಪನ್ನ ಆಗ್ತದೆ. ಮೊದಲು ಹೊಡಿದು ಅದನ್ನಂತ. ಅದ್ರ ಸಂಸಾರದೊಳಗೆ ನಾವು ಯಾರ ಮೇಲೆ ಪ್ರೇಮವನ್ನು ಮಾಡ್ತಾ ಇದ್ದೇವೆ ಅವರು ಲಾಭದ ಅಪೇಕ್ಷೆ ಇಲ್ಲದ ಯಾರೂ ಮಾಡೋದಿಲ್ಲ. ನೋಡ್ರಿ, ಇವತ್ತನ ನಮಗೆ ಮೂಲ್ಯಾಕ ಕೊಡ್ರಂತ ಸಾಕು, ನಾವು ಕೊಡ್ತೇವೆ ಅಲ್ಲಿ ಮಟ್ಟ ಗಪ್ಪ ಕೊಂಡ್ರು ಎಲ್ಲ ಮುಗೀತಂತಂದ್ರೆ ಏನು ಸಂಬಂಧನೇ ಇಲ್ಲ. ಜೋವರಿ ಚಡನಗ ತೋವರಿ ಮಣತಿ ಮಾಜೆ ಮಾಜೆ. ಅದಕ್ಕೋಸ್ಕರವಾಗಿ ಸಂತರ ಹಂಗಿಲ್ರಿ. ಸಂತರ ಹೆಂಗದಾರ? ಲಾಭದ ಹೊರತಾಗಿ ಶರಣರು, ಅದು ಅನುಭಾವಿಗಳು ಹೆಂಗದಾರಪ್ಪ ಅಂತ ಪ್ರಶ್ನೆ ಮಾಡಿದ್ರೆ ಅವರು ಎಲ್ಲಿ ಹೆಜ್ಜೆ ಇಟ್ಟಿದಾರ ಆ ದೇಶ ಪವಿತ್ರವಾಗಿತ್ತು. ಅವರು ಯಾವ ಕುಲದೊಳಗೆ ಹುಟ್ಟಿದಾರ ಆ ಕುಲ ಪಾವನವಾಗೈತಿ. ಅದಲ್ಲ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಂತ ಬಸವಣ್ಣನವರು ಕೂಡ ಹೇಳ್ತಾರೆ. ಆ ಧರೆ ಅಂದ್ರೆ ಭೂಮಿ ಪಾವನವಾಯಿತು. ಅಂಥದ್ದೇನು ಶಕ್ತಿ ಐತ್ರಿ ಮಹಾರಾಜರ ಅವರ ಕಡೆಗೆ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೀ ಪ್ರಿಯ. ಅವ್ರು ಹೆಂಗದಾರ? ಅಪೇಕ್ಷೆ ಮಾಡೋದಿಲ್ಲ. ಕೊಟ್ಟರು ಅಷ್ಟ, ಕೊಡದಿದ್ರು ಅಷ್ಟ. ಶುಚಿ ಅಂದ್ರೆ ಪವಿತ್ರವಾಗಿದಾರ. ಮತ್ತೆ ದಕ್ಷತೆ, ಇವತ್ತು ನಮ್ಮ ಕಡೆ ದಕ್ಷತೆ ಕಡಿಮೆ ಆಗೈತಿ. ಎತ್ತರ ದಕ್ಷತೆ, ಯಾವ ದಕ್ಷತೆ ಅಂತ ಪ್ರಶ್ನೆ ಮಾಡಿದ್ರೆ ವಿಚಾರದ ದಕ್ಷತೆ ಬಹಳ ಕಡಿಮೆ ಆಗೈತಿ. ಸಾರ ವಿಚಾರ ತರ ಊಟ ಊಟಿ ನಾಮದರ ಕಂಟಿ
ವಿಠೋಬಾಚಿ. ನಾವು ವಿಚಾರ ಮಾಡಾಕತ್ತೇವ್ರಿ, ವಿಚಾರ ಇಲ್ಲದ ಯಾವ ಬದುಕೇ ಇಲ್ಲ. ಆದ್ರೆ ನಾವು ಮಾಡುವಂತಹ ವಿಚಾರ ನಮ್ಮನ್ನು ಮುಕ್ತರನ್ನಾಗಿ ಮಾಡೋದಿಲ್ಲ. ಅದು ವಿಚಾರ ಏನ್ರಿ? ಒಬ್ಬ ಹುಡುಗ ದಿನ ಕಟ್ಟಿ ಮ್ಯಾಗ ಹಲ್ಲು ತಿಕ್ಕೋಂತ ಬೆಳಿಗ್ಗೆ ನೋಡ್ತಿದ್ರಿ. ಆ ಗೋಳ್ಯಾರ ಎಮ್ಗಳು ದಾಟಿ ಹೊಕ್ಕಿದ್ದು. ಹೋಗ್ಬೇಕಾದ್ರೆ ಒಂದು ಎಮ್ಮಿ ಕೋಡ್ ಮಾತ್ರ ಭಾಳ ಗುಂಡಗ ಇತ್ತು. ಆ ಕೋಡ್ ಗುಂಡಗ ಇತ್ತು. ಒಂದು 2 ತಿಂಗಳು ವಿಚಾರ ಮಾಡಿದ್ರ ನಾವು, ಇಷ್ಟು ಚಂದ ಕೊಂಬ ಇತ್ಲ, ಇದ್ರೊಳಗೆ ನನ್ನ ತಲೆ ಹೋಗತ್ತಿಲ್ಲೋ ಅಂತ. ಎತ್ರಾಗ್ರಿ ಆ ಎಮ್ಮಿ ಕೊಂಬನ್ಯಾಗ ನೋಡಿದ್ರಿ 6 ತಿಂಗಳು ಹೋತ್. ಕಡಿಕ 6 ತಿಂಗಳಾದ ಬಳಿಕ ಒಂದಿಷ್ಟು ಹಸರು ಹುಲ್ಲು ತಂದ ಹಿಡ್ಕೊಂಡು ನೆತ್ರಿ. ಎಮ್ಮೆ ಆ ಕಡೆಯಿಂದ ಬಂತು, ಹಸರು ಹುಲ್ಲು ಅದ್ರ ಮುಂದೆ ಒಗದ ಬೈಕಿ ತಿನ್ನಾಕೈತ್ರಿ. ಅದು ಎಮ್ಮೆ ಗಸನ್ನ ಹೋದವನ ಏನು ಮಾಡಿದ್ರಿ, ಅದ್ರಾಗ ತಲೆ ಹಾಕಕ್ಕೆ ಹೋದ. ದೌಡ್ ಹೋಗ್ಲಿಲ್ರಿ. ಅದು ಅಡ್ಡ ದಿಡ್ಡ ಮಾಡಿ ಅದ್ರ ಒಳಗೆ ಹೊಕ್ಕ ಅಲ್ರಿ ಎಮ್ಮೆ ತಡೆದಿತ್ತು. ಗಸಲ್ನ ತಗೊಂಡ ಊರು ಹೊರಗೆ ಕೆರಿ ದಂಡಿಗೆ ಹೋಯ್ತವ್. ರಕ್ತ ಬಂಬಾಳ ಸಾಕೈತು. ಎಲ್ಲರೂ ಬಂದ ಹಗ್ಗ ಹಚ್ಚಿ ಹಿಡಿದ್ರು. ದೊಡ್ಡ ತಯಾರಿ ಇತ್ತು ಎಮ್ಮಿ. ಅದನ್ನ ಹೆಂಗೋ ಮಾಡಿ ಬಿಡಿಸಿಕೊಂಡ ಆ ಹುಡುಗನ ಕೇಳ್ತಾರ, ಏನು ತಮ್ಮ ನೀ ವಿಚಾರ ಹೆಂಗೆ ವಿಚಾರ ಮಾಡ್ತೀನಿ, ನೀನು ವಿಚಾರ ಮಾಡಿದಿಲ್ಲೋ ಇದನ್ನು? ಅದ ಎಮ್ಮಿ ಕೊಂಬನ್ಯಾಗ ಹೋಗುದು. ಅದು ಅವಂದ ಒಬ್ಬ ಅಲ್ರಿ ಹಿಂಗ, ಅವನು ಯಾವ ನೋಡ್ತಾ ನೋಡ, ಇದನ್ನ ನಾವು ವಿಚಾರ ಮಾಡಿದ್ಯೋ ಇಲ್ಲೋ ಹಂಗ ಹೋಗಿದ್ಯೋ. ಎಲ್ಲರಿಗೂ ಹೇಳಿ 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 ಬ್ಯಾಸರಾಗಿ ಅಂದ್ರವ 6 ತಿಂಗಳಿಂದ ವಿಚಾರ ಮಾಡಿದೇನ್ರಿ ನಾನು. ಮೊದಲು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ವಿಚಾರ ಮಾಡೋದು ಸುಳ್ಳಿಲ್ಲ. ಆದ್ರೆ ವಿಚಾರ ಹೆಂಗೈತ್ರಿ ಮಹಾರಾಜ್ರೆ, ನಾವು ಸತ್ಯದ ವಿಚಾರವನ್ನು ಮಾಡ್ತಾ ಇಲ್ಲ, ಹೌದು, ಅಸತ್ಯದ ವಿಚಾರವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಹೇಳೋದಿಷ್ಟೇ. ಪ್ರಥಮ ಚರಣದವರು ಮಹಾರಾಜರು ಏನಂತಾರ, ಜಗತ್ತಿನೊಳಗ ಸತ್ಯ ಅಂತಂದ್ರೆ ಪಾಂಡುರಂಗ, ಅವನೂ ಸತ್ಯ, ಅವನ ನಾಮವೂ ಸತ್ಯ. ಆ ಸತ್ಯವಾಗಿರತಕ್ಕಂತಹ ನಾಮವನ್ನ ಮೊಟ್ಟ ಮೊದಲಿಗೆ ಯಾರು ಜಪ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ರೆ ಮಹಾರಾಜ ಹೇಳ್ತಾರ, ನಾಮ ಜಪತ ಚಂದ್ರಮೌಳಿ, ನಾಮ ಜಪತ ನಾಮೇ ತರನಾ ವಾದ್ಯ ಕೋಳಿ, ನಾಮೇ ತರೇಲಾ ವಾದ್ಯ ಕೋಳಿ, ವಾದ್ಯ ಕೋಳಿ ನಾಮೇ ತರೇಲಾ, ನಾಮೇ ತರನಾ ವಾದ್ಯ ಕೋಳಿ, ನಾಮೇ ತರೇಲಾ ವಾದ್ಯ ಕೋಳಿ, ನಾಮೇ ತರೇಲಾ ಉತ್ತಮ 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 ಎರಡು ಉದಾಹರಣೆ ಕೊಡ್ತಾರೆ. ಒಂದು ಚಂದ್ರಮೌಳಿ,
ಹೌದ್ರಿ. ಹಲ ವಿಷ 14 ರತ್ನಗಳನ್ನ ಎಲ್ಲಾರು ತಗೊಂಡ್ ಹೋಗ್ಬಿಟ್ರು. ಕೌಸ್ತುಭ, ಅಮೃತ, ಕಾಮಧೇನು, ಕಲ್ಪವೃಕ್ಷ, ಲಕ್ಷ್ಮಿ ಎಲ್ಲ ತಗೊಂಡ್ರಿ. ಆದ್ರೆ ವಿಷವನ್ನ ಯಾರು ಕೊನೆಗೆ ತಗೊಂಡಾವ? ಯಾರ್ರಿ ತಗೊಂಡ್ರೆ ಇದು ಸಾಯ್ತೈತ್ ಬಾ ಅಂತೇಳಿ ದವಳಾಕಿ ಯಾರ್ರಿ ಪಾರ್ವತಿ, ನನ್ನ ಗಂಡ ಸಾಯ್ತೈತ್ ಬಾ ಅಂತೇಳಿ ಏನ್ ಮಾಡ್ಯಾಳು? ಗಂಟ್ಲ ಹೆಚ್ಚಿಕೆ. ನೋಡ್ರಿ ಆ ಶಕ್ತಿ ಹೆಂಗೈತ್ರಿ. ನಮ್ಮ 33 ಕೋಟಿ ದೇವತೆ ಒಳಗ ಪಂಚರು ಅಂತದಾರ. ಏನದಾರ್ರಿ? ಪಂಚದೇವತೆಗಳು ಅಂತದಾರ. ಅದ್ರಾಗೆ ನಂಬರ್ 1 ಸೂರ್ಯ, ಎರಡನೇದ್ರಿ ಶಂಕರ, ಮೂರನೇದ್ದು ವಿಷ್ಣು, ನಾಲ್ಕನೇದ್ದು ಗಣಪತಿ ರೀ, ಐದನೇದ್ದು ಶಕ್ತಿ. ಇವರು ನಿತ್ಯ ದೇವರು, ನಿತ್ಯ ಪೂಜಿಸಲ್ಪಡುವಂಥವ್ರು. ಆ ಗಂಟ್ಲ ಏನು ಹಿಚ್ಕೇಳು, ಆ ಗಂಟ್ಲದಲ್ಲಿ ಶೇಖರಣೆ ಐತ್ರಿ ಮಹಾರಾಜರ. ನೀಲಕಂಠನಾದ. ಮ್ಯಾಗೂ ಹೋಗಲಿಲ್ಲ, ಕೆಳಗೂ ಹೋಗಲಿಲ್ಲ, ಅಲ್ಲಿ ನಿತ್ಯ ಆ ದಾಹವನ್ನ ಕಡಿಮೆ ಮಾಡ್ಕೊಳ್ಬೇಕಂತೇಳಿ ಗಂಗೆಯನ್ನ ಧರಿಸಿದ, ಚಂದ್ರನನ್ನ ಧರಿಸಿದ. ಯಾವುದರಿಂದ ವಿಷ ಉತ್ಪನ್ನವಾಗಿತ್ತು ಆ ವಾಸುಕಿಯನ್ನು ಧರಿಸಿದ. ಅದು ಎದರಿಂದ ಸಮಾಪ್ತಿ ಆಯ್ತ್ರಿ? ಈ ರಾಮ, ಶ್ರೀರಾಮ ಜಯ ರಾಮ, ಜಯ ಜಯ ರಾಮ ಅನ್ನುವಂತಹ ನಾಮದಿಂದ ಶೀತಳನಾದ. ಇನ್ನು ಎರಡನೇ ಉದಾಹರಣೆ ಹೇಳ್ತಾರ. ವಾಲ್ಯ ಕೋಳಿ, ನಾರದ ಮಹರ್ಷಿಗಳ ದರ್ಶನ ಆಯ್ತ್ರಿ. ಸಂವಾದ ಹೆಂಗೈತಿ ನೋಡ್ರಿ, ಅದನ್ನಷ್ಟೇ ನಾ ಪೈಲಾಚರಣೆ ಕೊಡ್ತೇನೆ. ಎಲ್ಲರಿಗೂ ತೋರಿಸಿದಂಗ ಅವರಿಗೂ ತೋರಿಸಿಬಿಟ್ಟೆವು ಶಾಸ್ತ್ರ. ಯಾರಿಗ್ರಿ? ನಾರದ ಮುನಿಗಳಿಗೆ. ಅವ್ರಂದ್ರು, ತಮ್ಮ ಇದನ್ನ ಯಾಕೆ ಹಿಡಿದೀನಿ ಅಂತ ಕೇಳಿದ್ರು. ಯಾದಂದ್ರಿ? ಶಸ್ತ್ರವನ್ನು. ಅಂಜಿಕೆ ಐತೆ ನಿನಗೆ, ಯಾರದಾರ ನಿನಗೆ ಅಂಜಿಕೆ ಇದ್ದಲ್ಲೇ ಹಿಡಿದೀನಿ ಅಂದ. ಅವಂದ, ನನಗೆ ಯಾರ್ದ ಅಂಜಿಕೆ? ನನಗಿಂತ ದೊಡ್ಡ ಕಳಂದು ಅಂಜಿಕಿಲ್ಲ. ಇಡೀ ದೇಶದ ರಾಜಂದು ನನಗೆ ಅಂಜಿಕಿಲ್ಲ, ಯಾರ್ದು ಅಂಜಿಕಿಲ್ಲ. ಅಂಜಿಕಿದ್ರೆ ನಾ ಇಲ್ಲಾಕಿರ್ತಿದ್ವಿ. ಹಾಗಾದ್ರೆ ಇದನ್ನ ಯಾಕೆ ಹಿಡಿದ್ದಿ ಹೇಳಂದು. ಈ ಅಂಜಿಕಿಲ್ಲ, ನಾವು ನಿಶಸ್ತ್ರನಾಗಿ ಅಡ್ಡಾಡ್ಬೇಕು, ಎಲ್ಲಿ ಬೇಕಾದಲ್ಲಿ ಹೋಗ್ಬೇಕು. ಇದನ್ನ ಯಾಕೆ ಹಿಡಿದ್ದಿ ಹೇಳಂದ್ರು. ಅಂದ ಕೂಡಲೇ ಆ ಅಂಜಿಕೆಯನ್ನ ನಾರದ ಮಹರ್ಷಿಗಳು ಹೇಳ್ತಾರೆ. ನಿನಗೆ ಒಂದು ಅಂಜಿಕೆ ಐತ್ ನೋಡು ಅಂತ. ಯಾವುದರ ಅಂಜಿಕೆ ರೀ? ನೀನು ಮಾಡುವಂತಹ ಕರ್ಮದಲ್ಲಿ ಏನದ ರೀ? ಪಾಪ ಅನ್ನುವಂತಹ ಕ್ರಿಯಾ ಬೆಳ್ಯಾಕತ್ತತಿ. ಆ ಪಾಪದರ ಅಂಜಿಕೆ ಐತಲ್ಲೋ ನಿನಗ. ಅವಂದ ಪಾಪ ಹೆಂಗರಿ ನಾವು? ಹೌದು, ನೀ ಯಾರನ್ನ ಕೊಲ್ಲಾಕತ್ತಿದಿ, ಅವರನ್ನು ನೀ ಹುಟ್ಟಿಸ್ತೇನ ಮತ್ತ ಒಳ್ಳೆ ಕೊಲ್ಲುವ ಅಧಿಕಾರ ಯಾರಿಗೈತ್ರಿ? ಯಾರು ಹುಟ್ಟಿಸ್ತಾರ ಅವ್ರಿಗೆ ಕೊಲ್ಲುವ ಅಧಿಕಾರ. ನೀ ಕೊಲ್ಲಾಕತ್ತಿದಿ, ನಿನಗೆ ಹುಟ್ಟಿಸುವ ಅಧಿಕಾರ, ಮರುಜೀವ ಮಾಡುವಂತ ಸಂಜೀವನ ಮಂತ್ರ ಗೊತ್ತೈತೆ ನೀನು. ಇದರಿಂದ ಪಾಪ ಆಗ್ತದ. ಆ ಪಾಪದರ ಅಂಜಿಕೆ ಐತಿಲ್ಲೋ ಅಂದಾಗ ಕೊಲ್ಲಿ ಕೆಳಗೆ ಬಂತ್ರಿ. ಹಾಗಾದ್ರೆ ಈ ಪಾಪಕ್ಕೆ ಪಾಲುದಾರರು ಯಾರ ಸಲುವಾಗಿ ಮಾಡಾಕತ್ತಿದಿ? ಹೆಂಡ್ರು ಮಕ್ಕಳ ಸಲುವಾಗಿ. ಅವರ ನಿಂದು ಪಾಪ ತಗೋತಾರನ? ಹೋಗಿ ಬಂತ್ರಿ ಹೊಳ್ಳೆ ಮನೆಗೆ ಹೋಗಿ ಹೊಳ್ಳೆ ಬಂದ ಏನನ್ನಾಕತ್ರಿ ಮಹಾರಾಜ್ರೆ? ರಾಮ್ ಅನ್ನಕ್ ಬರುವ. ಏನಂದ್ರವ? ಮರ ಅಲ್ರಿ, ಮಾರ್. ಮರ ಏನು ಕಡಿಮೆ ಇದ್ರು ಅವಾಗಲ್ಲಿ. ಮರ ಅಲ್ರಿ, ಮಾರ ಅಂದ್ರ ಸಾಯಿ. ಕೊಲ್ತನ್ ನೀನು. ಮಾರ ಹೋಗಿ ರಾಮ 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 ಅಂತಕ್ಕಂಥ ಅದಲ್ರಿ. ಉಲ್ಟಾ ನಾಮಸ್ಮರಣೆಯಿಂದ ಎಂಥದ್ರಿ?
ಅವ ಹೆಂಗ ರಾಮಾಯಣವನ್ನ ಬರದ ಅದೇ ರೀತಿ ಭಗವಂತ ನಡಿಬೇಕ. ಇದು ನಾಮದ ಮಹಿಮಾ, ನಾಮ ಸ್ಮರಣೆಯ ಮಹಿಮಾ ಅನ್ನುವಂಥದ್ದನ್ನು ಹೇಳ್ತಾ ಪ್ರಥಮ ಚರಣದೊಳಗೆ ಮಹಾರಾಜರು ಅಂತಾರೆ, ನಾಮಗೀತ ಊಟ ಊಟಿ ಹೋಯ ಸಂಸಾರಾಚಿ ತುಟಿ ಐಸಾ ಲಾಭ ಬಂದ ಘಾಟಿ ವಿಠಲ ಪಾಯಿ ಪರಿಮಿತಿ. ಹೇಳ್ರಿ ಯಾರು ನಮಗೇತ ಊಟ ಅವಕಾಶ
Oh,